ಸರ್, ಈಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಈಗ ಅಪ್ಪರ್ ಕ್ಯಾಸ್ಟ್ನವರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ವೀರಶೈವ ಲಿಂಗಾಯತ ಮಹಾಸಂಘದವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರತ್ಯೇಕವಾಗಿ ನಾವು ಗಣತಿ ಮಾಡಿಸ್ತೀವಿ ಅಂತ. ಒಬ್ಬೊಬ್ಬರಿಗೂ ವಿರೋಧಿಸ್ಲಿಕ್ಕೂ ಕಾರಣ ಇದೆ, ಅದನ್ನ ಸ್ವಾಗತಿಸ್ಲಿಕ್ಕೂ ಕೆಲವರಿಗೆ ಕಾರಣ ಇದೆ. ಇವತ್ತು ಮುಸ್ಲಿಂ ಬಾಂಧವರನ್ನ ಓಲೈಕೆ ಮಾಡತಕ್ಕಂತ ಈ ಸರ್ಕಾರ ಅವರನ್ನ ನಂಬರ್ 1 ಅಂತ ತೋರಿಸಿದ್ದಾರೆ. ಜನಸಂಖ್ಯೆ ನಂಬರ್ 1 ಇದ್ರೆ ತೋರಿಸದೇ ಇರ್ಲಿಕ್ಕೂ ಸಾಧ್ಯ ಇಲ್ಲ, ಒಪ್ತೇನೆ. ಆದ್ರೆ ಅವರಲ್ಲಿ ಡಿವಿಷನ್ ಇಲ್ಲ. ವೀರಶೈವರನ್ನ 6 ತುಂಡುಗಳಾಗಿ ಮಾಡಲಾಗಿದೆ, ಒಕ್ಕಲಿಗರನ್ನ ತುಂಡುಗಳಾಗಿ ಮಾಡಲಾಗಿದೆ, ಪರಿಶಿಷ್ಟ ಜಾತಿಗಳನ್ನ ತುಂಡುಗಳಾಗಿ ಮಾಡಲಾಗಿದೆ. ಅಂದ್ರೆ ಒಗ್ಗಟ್ಟಾಗಿ ಇಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ ಅಂತ ಅನ್ನಿಸ್ತದೆ. ಈ ರಾಜ್ಯದಲ್ಲಿ ಎಲ್ಲರಿಗಿಂತ ಮೆಜಾರಿಟಿ ಯಾರು? ಮುಸ್ಲಿಮರು ಅಂತ ತೋರಿಸಿದ್ದೀರಿ. ಅಂದಮೇಲೆ ಅವ್ರು ಮೈನಾರಿಟಿ ಹೇಗಾಗ್ತಾರೆ? ಪ್ರಶ್ನೆ ಬರ್ತದಲ್ಲ. ಅವ್ರು ಮೈನಾರಿಟಿ ಆಗೋದಿಲ್ಲ, ಅವರೇ ಮೆಜಾರಿಟಿ. ಅಂದಮೇಲೆ ಮೆಜಾರಿಟಿ ಅವರಂತ ಘೋಷಣೆ ಮಾಡ್ರಿ. ಸರ್ಕಾರಕ್ಕೆ ಇದೆಲ್ಲ ಆಗೋದಿಲ್ಲ. ಬಟ್ ಇದೆಲ್ಲ ನಡೆಯುತ್ತದ? ಸೆನ್ಸಸ್, ಜಾತಿ ಸೆನ್ಸಸ್ ಮಾಡುವುದು ಕೇಂದ್ರಕ್ಕೆ ಬಿಟ್ಟ ವಿಷಯ. ಈಗ ಮುಂದಿನ ತಿಂಗಳಿಂದ ಸೆನ್ಸಸ್ ಪ್ರಾರಂಭ ಆಗುತ್ತೆ. ಅದರಲ್ಲಿ ಸತ್ಯಾಂಶಗಳು ಹೊರಗಡೆ ಬರ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಾಂತರಾಜ್ ಅವರ ಆಯೋಗದಲ್ಲಿ ಪರಿಶಿಷ್ಟ ಜಾತಿಗಳು 1 ಕೋಟಿ, ಪರಿಶಿಷ್ಟ ಜಾತಿ 1,08,00,000 ಅಂತಿತ್ತು. 10 ವರ್ಷದ ಹಿಂದೆ ಅದು. ಈಗ ನೀವು 10 ವರ್ಷದ ಹಿಂದೆದ ಇದು ಅಥವಾ ಇವತ್ತು ಮಾಡಿದ್ದ? ಅದಾದ ಮೇಲೆ ಎಷ್ಟು ಸಂಖ್ಯೆಗಳು ವ್ಯತ್ಯಾಸ ಆಯ್ತು? ಅಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಯಾರು ಹುಟ್ಟಲಿಲ್ಲ, ಯಾರು ಸಾಯಲಿಲ್ವಾ? ಇಲ್ಲಿ ಎಲ್ಲ ಬೇಕಾದಷ್ಟು ಪ್ರಶ್ನೆಗಳು ಬರ್ತವೆ. ಸರ್ಕಾರ ಇದಕ್ಕೆ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಯಾರದೋ ಒತ್ತಡ. ಈಗ ಜಾತ್ಯತೀತ ಅಂತಕ್ಕಂಥ ಕಾಂಗ್ರೆಸ್ ಪಕ್ಷ ಜಾತಿಯ ಹಿಂದೆ ಹೋಗ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ಉದ್ಭವ ಆಗಿದೆ. ರಾಹುಲ್ ಗಾಂಧಿ ಅವರು ಯಾವತ್ತೂ ಜಾತಿ ಬಗ್ಗೆ ಕಾಂಗ್ರೆಸ್ ಮಾತಾಡ್ತಿರ್ಲಿಲ್ಲ ಅಂತ ಹೇಳ್ತಿದ್ರು. ಮತ್ತಿವಾಗ ಯಾಕೆ ಜಾತಿ ಹಿಂದೆ ಬಿದ್ದಿದೆ? ಅವರನ್ನ ತೃಪ್ತಿಪಡಿಸಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜಾತಿ ಗಣತಿಯನ್ನ ಎತ್ತಿ ತೋರಿಸ್ತಾ ಇದೆಯೇ ಹೊರತು ಇದರಿಂದ ಅದಕ್ಕೆ ಲಾಭ ನಷ್ಟಗಳ ಬಗ್ಗೆ ಈಗ ಅವ್ರಿಗೆ ಪ್ರಶ್ನೆ ಇಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಅವರು ಒಕ್ಕಲಿಗರನ್ನ ಅಥವಾ ಲಿಂಗಾಯತರನ್ನ ಯಾಕೆ ಹೊಡಿಬೇಕಾಗಿದೆ ಅಂದ್ರೆ, ನಮಗೆ ಎಷ್ಟು ಮತಗಳು ಬರ್ತಾವೋ ಅದು ನಮಗೆ ಬಂದೇ ಬರ್ತದೆ. ನಾವು ಓಲೈಕೆ ಮಾಡಬೇಕಾಗಿರೋದು ಈಗ ಮುಸಲ್ಮಾನ್ ಬಾಂಧವಗಳನ್ನ ಮತ್ತೆ ಪರಿಶಿಷ್ಟ ಜಾತಿ ವರ್ಗಗಳನ್ನ ಅಂತ. ಆದ್ರೆ ನಮ್ಮನ್ನು ಓಲೈಕೆನೂ ಮಾಡಿಲ್ಲ. ಈಗ ನಮ್ಮ ಜನಾಂಗಗಳನ್ನು ಕೂಡ ಕಡಿಮೆ ತೋರಿಸಿ ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲದಿಂದ ನಾವು ನಮ್ಮವರೆಲ್ಲನೂ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದ್ರ ಬದಲು ಜನಾಂಗಗಳೇ ಹೋರಾಟ ಮಾಡತಕ್ಕಂತ ಪರಿಸ್ಥಿತಿ ಬರ್ತದೆ. ನೋಡಿ, ನಿನ್ನೆ ನೋಡಿದೆ ನಾನು. ಈಗ 15 ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನ ನೀವು ಆಯ್ಕೆ ಮಾಡಿದ್ದೀರಿ. 3 ವರ್ಷದ್ದು ಅಂತ ಹೇಳಿದಿರಿ. 5 1 ವರ್ಷಕ್ಕೆ ಮಾಡಿರ್ತಕ್ಕಂಥದ್ದು ಒಂದೇ ಕಮ್ಯುನಿಟಿಗೆ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಅಪಸ್ವರಗಳು ಬರ್ತಾ ಇದೆ. ಇದನ್ನು ಕ್ರಿಯೇಟ್ ಮಾಡಿದವರು ಯಾರು? ನಮ್ಮ ಜನಾಂಗಗಳು ಮಾಡಿದ್ದು ಸರ್ಕಾರ. ಅನುಭವಿಸಬೇಕಾಗಿರೋರು ನಾವು. ನಾಳೆ ನಮ್ಮನ್ನು ಕೇಳ್ತಾರೆ, ಲೆಫ್ಟ್ನವ್ರಿಗೆ ಎಷ್ಟು ಕೊಟ್ಟಿದ್ದೀರಿ ಅಂತ. ಸಾಮಾಜಿಕ ನ್ಯಾಯ ಕೊಡ್ಬೇಕಲ್ಲ ನಾವು. ರೈಟ್ನವ್ರಿಗೆ ಎಷ್ಟು ಕೊಟ್ಟಿದ್ದೀರಿ ಅಂದ್ರೆ ಎಲ್ಲರೂ ಹೇಳ್ತಾರೆ ಈಗ ರೈಟ್ನವ್ರಿಗೆ ಜಾಸ್ತಿ ಕೊಟ್ಟಿದ್ದೀರಿ ಅಂತ. ಅಂದಮೇಲೆ ಕೊಟ್ಟಿದ್ದ ಮೇಲೆ ಲೆಫ್ಟ್ನವ್ರಿಗೆ ಸಹಜವಾಗಿ ಬೇಸರ ಆಗುತ್ತೆ, ಬೇರೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಬೇಸರ ಆಗುತ್ತೆ. ಮೆರಿಟ್ ಮೇಲೆ ತಗೊಂಡು ನೀವು ಎಲ್ಲಾ ಸಮುದಾಯಗಳನ್ನ ಸರಿದೂಗಿಸಿ ಮಾಡಬೇಕಾಗಿತ್ತು. ಇಲ್ಲಾಂದ್ರೆ ಏನ್ ಮಾಡ್ಬೇಕು? ನೀವೇನು ಮಾಡೋದಿಲ್ಲ, ಜಗಳ ಮಾಡಬೇಕಾಗಿರೋರು ನಾವು, ನಮ್ಮ ಜನಾಂಗಗಳು. ನಿಮ್ಮ ಮೇಲೆ ಯಾರು ಜಗಳ ಮಾಡಲ್ಲ. ಈಗ ಲೆಫ್ಟ್ನವ್ರಿಗೆ ಜಾಸ್ತಿ ಕೊಟ್ಟಾಗ ರೈಟ್ನವ್ರು ಕೇಳ್ತಾರೆ, ಏನ್ರಿ ಅವ್ರಿಗೆ ಜಾಸ್ತಿ ಕೊಟ್ರಿ ಅಂತ. ರೈಟ್ನವ್ರಿಗೆ ಜಾಸ್ತಿ ಕೊಟ್ರೆ ಲೆಫ್ಟ್ನವ್ರು ಕೇಳ್ತಾರೆ, ಏನ್ರಿ ಅವ್ರಿಗೆ ಜಾಸ್ತಿ ಕೊಟ್ರಿ ಅಂತ. ನಾವು ಕೇಳ್ಕೊಳ್ತೀವಿ ಹೊರತು ಸರ್ಕಾರನ್ನ ಯಾರು ಕೇಳೋದಿಲ್ಲ, ಒಬ್ಬರು ಬಾಯಿ ಬಿಡೋದಿಲ್ಲ. ಈ ರೀತಿ ನಮ್ಮಲ್ಲಿ ಜಗಳ ಹಚ್ಚಿ ಈ ಸರ್ಕಾರ ಫಾಯ್ದಾ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಬಿಜೆಪಿ ಸ್ಟ್ಯಾಂಡ್ ಮೊದಲು ಸ್ಪಷ್ಟಪಡಿಸಲಿ ಅಂತ. ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿ ಅವರು ಏನ್ ಹೇಳ್ತಾರೆ? ಸ್ಪಷ್ಟನೆ ಅವ್ರದೇ ಕ್ಲಿಯರ್ ಸ್ಟ್ಯಾಂಡ್ ಇಲ್ಲ, ನಮ್ದೇನಿರ್ತದ್ರಿ? ಈಗ ನೀವ್ ಯಾತಕ್ಕಾಗಿ ಮಾಡಿದ್ದೀರಿ ಇದು? ಜಾತಿ ಗಣತಿ ಯಾತಕ್ಕಾಗಿ ಮಾಡಿದ್ದೀರಿ ಮೊದಲನೇ ಹೇಳಿ ನೀವು. ಮತ್ತೆ ಇವಾಗ 59% ಬ್ಯಾಕ್ವರ್ಡ್ಗೆ ರಿಸರ್ವೇಶನ್ ಅಂತೇಳಿ ರೆಕಮೆಂಡ್ ಮಾಡಿದ್ದೀರಿ. ಸಾಧ್ಯ ಇದೆಯಾ? ಮಾಡ್ಲಿಕ್ಕಾಗತ್ತಾ? ನೀವು ಮಾಡಿ ತೋರಿಸಿ. ಅದಾದ್ಮೇಲೆ ನಮ್ಮ ಸ್ಟ್ಯಾಂಡ್ ಅನ್ನು ಕೇಳಿ. ಸರ್ಕಾರದ ಸ್ಟ್ಯಾಂಡೇ ಬಸ್ ಸ್ಟ್ಯಾಂಡ್, ನಮ್ದಿನ್ಯಾವ್ದು ಸ್ಟ್ಯಾಂಡು? ನಿಮ್ ಬಸ್ ಸ್ಟ್ಯಾಂಡ್ ಹೇಳಿ ಮೊದಲು, ಆಮೇಲೆ ನಾವು ಮಾತಾಡೋದು ಇದೆ ಮಾತಾಡ್ತೇವೆ. ಲಿಂಗಾಯತ ಸಮುದಾಯ
ಅಭಿಪ್ರಾಯದಿಂದ ಪ್ರತ್ಯೇಕವಾಗಿ ಜಾತಿ ಗಣತಿ ಮಾಡ್ತಾರಂತೆ. ನೋಡಿ, ಪ್ರತಿ ಜಾತಿಯವರು ಅವರವ್ರು ಮಾಡ್ಕೊಂಡ್ಲಿ, ಅದನ್ನ ತಡೆಯಕ್ಕೆ ನೀವ್ಯಾರು? ಸರ್ಕಾರಕ್ಕೆ ತಡೆಯೋ ಇದು ಏನು ಅಧಿಕಾರ ಏನು ಇಲ್ಲ. ಅವರವ್ರ ಜಾತಿ ಸಮೀಕ್ಷೆಗಳು ಅವ್ರು ಮಾಡ್ಕೊಳ್ಳಿ. ನೀವು ಮಾಡಿದ್ದೇನು ಹೇಳಿ, ನಿಮ್ ಸ್ಟ್ಯಾಂಡ್ ಮೊದಲು ಹೇಳಿ, ಏನ್ ಮಾಡ್ಬೇಕಂತಿದ್ದೀರಿ ಇದನ್ನ ಇಟ್ಕೊಂಡು ಅಂತ ಹೇಳಿ. ಯಾರಿಗೆ ನ್ಯಾಯ ಕೊಡ್ತೀರಿ, ಯಾರಿಗೆ ಅನ್ಯಾಯ ಮಾಡ್ತೀರಿ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.